ಇನ್ನು ವಿಧಾನಸಭೆಯ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವರ ಆಯ್ಕೆ ಆಗಿದೆ. ಸ್ಪೀಕರ್ ಪೀಠಕ್ಕೆ ಸಿಎಂ ಮತ್ತೆ ಡಿಸಿಎಂ ಹಾಗೆ ವಿಪಕ್ಷ ನಾಯಕರು ಅವರನ್ನ ಕರೆತಂದು ಕೂರಿಸಿದ್ದಾರೆ. ವಿಧಾನಸಭೆಯ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರು ಆಸೀನರಾಗಿದ್ದಾರೆ. ಜಿಎಸ್ ಪಾಟೀಲ್ ಅವರ ಹೆಸರು ಕಾಂಗ್ರೆಸ್ ಕಡೆಯಿಂದ ಅಂತಿಮ ಆಗಿತ್ತು. ಮತ್ತೆ ಈ ಬಾರಿ ಸ್ಪೀಕರ್ ಯಾರಾಗಬೇಕು ಅನ್ನೋ ವಿಚಾರಕ್ಕೂ ಕೂಡ ಸ್ವಲ್ಪ ಗೊಂದಲಗಳಿತ್ತು ಕಾಂಗ್ರೆಸ್ನಲ್ಲಿ. ಹಿರಿಯ ಶಾಸಕರು, ಹಿರಿಯ ನಾಯಕರು ಸ್ಪೀಕರ್ ಆಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು. ನಿನ್ನೆ ಕಲಾಪ ಆರಂಭ ಆದಾಗ ಹಂಗಾಮಿ ಸ್ಪೀಕರ್ ಆಗಿ ಟಿ.ಬಿ. ಜಯಚಂದ್ರ ಅವರಿದ್ದರು. ನಿನ್ನೆ ಈ ಯಾರೆಲ್ಲ ನಿಧನ ಹೊಂದಿದ್ರು ಅಂಥವರಿಗೆಲ್ಲ ಸಂತಾಪ ಸೂಚನೆ ಆಯಿತು. ನೂತನ ಮಂತ್ರಿಗಳ ಪರಿಚಯವೂ ಆಗಿರಲಿಲ್ಲ. ಇವತ್ತು ಈ ಪ್ರಕ್ರಿಯೆಗಳಾಗಿದೆ. ನಿಮಗೆ ಯಶಸ್ಸಾಗಲಿ. ನಿಮಗೂ ಕೂಡ ಈ ರಾಜಕೀಯದಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಹೋದ ತಕ್ಷಣ ಇದು ಏನಪ್ಪ ನನ್ನ ರಿಟೈರ್ಮೆಂಟ್ ಮಾಡಕ್ಕೆ ಕೊಟ್ಬಿಟ್ಟವ್ರೆ ಅನ್ನೋದು ಬೇಡ. ನೀವು ಕೂಡ ಎಲ್ಲಿಗೆ ಬೇಕಾದ್ರೂ ಆಗ್ಬೋದು. ದೇರ್ ಇಸ್ ಎ ಸ್ಕೈ ಇಸ್ ದಿ ಲಿಮಿಟ್. ಸೊ ಈಗ ಎತ್ತರವಾಗಿದ್ದೀರಿ, ಇನ್ನು ಎತ್ತರವಾಗಿ ತಾವು ಬೆಳಿಲಿಕ್ಕೆ ಭಗವಂತ ನಿಮ್ಗೆ ಅವಕಾಶ ಕೊಡಲಿ ಅಂತೇಳಿ ನಾನು ನಮ್ಮೆಲ್ಲ ಶಾಸಕರ ಪರವಾಗಿ, ನನ್ನ ವಿರೋಧ ಪಕ್ಷದ ಶಾಸಕರ ಪರವಾಗಿ ನಾವೆಲ್ಲ 224 ಜನಕ್ಕೆ ಕೂಡ ತಮಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ತಮಗೆ ಯಶಸ್ಸಾಗಿದೆ. ತಾವು 78ನೇ ಮಾಡಲ್, ನೀವು ನಮ್ಮೆಲ್ಲರಿಗಿಂತ ದೊಡ್ಡ ಸೀನಿಯರು. ಅದಕ್ಕೆ ನಿಮ್ಗೆ ದೇವರು ಇವತ್ತು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇನ್ನು ನೀವು ಹಂಗಂತ ನೀವು ಸ್ಪೀಕರ್ ಆಗೋದ್ರಿ ಅಂತ ಅಂದ್ಬಿಟ್ಟು ಆ ಸ್ಥಾನದಲ್ಲಿ ಕೂತಿರಂತ ನೀವು ಬೇಜಾರು ಮಾಡ್ಕೊಳ್ಕೊಬಿಡಿ. ಎಸ್.ಎಂ. ಕೃಷ್ಣ ಅವರಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮೊನ್ನೆ ತಾನೇ ಅಲ್ಲಿ ಕೂತಂತ ನಮ್ಮ ಖಾದರ್ ಸಾಹೇಬ್ ನೋಡಿ ಇಲ್ಲೇ ಬಂದು ಡಬಲ್ ಡಮಾಕ್ ಹಾಕೊಂಡು ಕೂತವರೆಲ್ಲ ಇಲ್ಲೇ ಬಂದು ಕೂತಿದ್ದಾರೆ. ಸೊ ಯು ಶುಡ್ ಆಲ್ ಬಿ ವೆರಿ ಕಾನ್ಫಿಡೆನ್ಸ್. ಲೆಟ್ ಅಸ್ ಆಲ್ ಲಿವ್ ಆನ್ ಹೋಪ್. ನಿಮ್ಮ ಈ ಅವಧಿ ಯಶಸ್ವಿ ಆಗಲಿ. ನಿಮ್ಮ ಪೀಠ ನ್ಯಾಯಪೀಠವಾಗಲಿ. ಸದಾ ಕಾಲಕ್ಕೂ ಕರ್ನಾಟಕ ಜನ ಜ್ಞಾಪಕ ಮಾಡುವಂಥ ಒಂದು ಕೆಲಸವನ್ನು ಮಾಡಿ. ಅವಧಿ ಶಾರ್ಟ್ ಆಗಿದೆ. ನಿಮಗೆ 1.5 ವರ್ಷ 1.25 ವರ್ಷ ಅವಧಿ ಶಾರ್ಟ್ ಇದೆ. ಆದರೆ ನಿಮ್ಮ ನಡೆ ಸ್ವೀಟ್ ಆಗಿರಲಿ. ಅವಧಿ ಶಾರ್ಟು, ನಿಮ್ಮ ನಡೆ ಸ್ವೀಟ್ ಆಗಿರಲಿ. ನಮ್ಮೆಲ್ಲ ವಿರೋಧ ಪಕ್ಷ ನಾವು ಮತ್ತು ನಮ್ಮ ಎಲ್ಲ JDSನ ಎಲ್ಲರ ಪರವಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಘನತೆ ಗೌರವಗಳನ್ನು ಎತ್ತಿಡಿಯುವಂಥ ಆ ಪರಂಪರೆಯಿಂದ ಬಂದಿದ್ದೀರಾ. ನಮ್ಮ ಪೂರ್ತಿ ಸಹಕಾರ ನಿಮಗೆ ಸದಾ ಇರುತ್ತೆ ಅನ್ನೋ ಮಾತನ್ನ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದು ಸ್ಪೀಕರ್ ಆಯ್ಕೆಯ ನಂತರ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಇಬ್ಬರು ಕೂಡ ನೂತನವಾಗಿ ಆಯ್ಕೆಯಾದಂತಹ ಸ್ಪೀಕರ್ ಜಿಎಸ್ ಪಾಟೀಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಆಡಿದಂಥ ಮಾತುಗಳು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಆ ಸ್ಥಾನದಲ್ಲಿದ್ದವರು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ, ಯೋಚನೆ ಬೇಡ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು.